ಅವರೇ, ನಿಮ್ಮ ಪಾತ್ರ ಬಿಟ್ಟು ಬೇರೆ ಯಾವ ಪಾತ್ರಕ್ಕೆ ತುಂಬಾ ಜಾಸ್ತಿ ವೆಯ್ಟೇಜ್ ಇದೆ, ತೂಕ ಇದೆ, ಓ ಇದು ಸಕ್ಕದಾಗಿದೆ, ಇವರು ಫುಲ್ ಕಾಡ್ತಾರೆ ಪ್ರೇಕ್ಷಕರನ್ನ ಅಂತ ಅನ್ಸಿದ್ ಯಾವ ಪಾತ್ರ? ಅದೇ ಇದು ಹೇಳ್ದಂಗೆ ಎಲ್ಲ ಕ್ಯಾರೆಕ್ಟರ್ಗೂ ಅದರದ್ದೇ ಒಂದು ಆರ್ಕ್ ಇದೆ, ಅದೊಂದು ಮಹತ್ವ ಇದೆ. Correct. ಬಟ್ ನನ್ನ ಫೇವ್ರೆಟ್ ಕ್ಯಾರೆಕ್ಟರ್ ಬಂದು ರೇಡಿಯೋ ರಮಣಿ ಅಂತ, ಅದು ಜಹಾಂಗೀರ್ ಅವ್ರು ಮಾಡಿದ್ದಾರೆ. ಈ ಕ್ಯಾರೆಕ್ಟರ್ ಏನಕ್ಕೆ ಇಷ್ಟ ಅಂತ ಗೊತ್ತಿಲ್ಲ, ಅಂದರೆ ಒಂದು ಹಿಂಗೆ ಕೈ ಇಟ್ಟು ಒಂದು ರೀಸನ್ ಹೇಳೋಕ್ಕಾಗಲ್ಲ, ಆದರೆ ಅದು ಒಂದು ಎಲ್ಲ ಕಡೆ ಬರುವಂಥ ಕ್ಯಾರೆಕ್ಟರ್ ಅಲ್ಲ. ಈ ಕ್ಯಾರೆಕ್ಟರ್ ತುಂಬ ಕಲ್ಚರಲಿ ರೂಟೆಡ್ ಅನಿಸುತ್ತೆ, ಅದಕ್ಕೆ ಈ ಸ್ಕ್ರೀನ್ ಮೇಲೆ ಈ ಕ್ಯಾರೆಕ್ಟರ್ ನೋಡಿದ್ರೆ ತುಂಬ ಹೊಸದಾಗಿ ಕಾಣಿಸುತ್ತೆ. ಆಮೇಲೆ ಈ ಕ್ಯಾರೆಕ್ಟರ್ ಅಲ್ಲಲ್ಲಿ ನಿಮ್ಮನ್ನ ಎಂಟರ್ಟೈನ್ಮೆಂಟು ಮಾಡುತ್ತೆ, ನೋವು ಕೂಡ ಕೊಡುತ್ತೆ. ಸೊ ತುಂಬ ಇಷ್ಟವಾದ ಕ್ಯಾರೆಕ್ಟರ್. ಮಸಣದ ಹೂವಿನ ನಂತರ ಅಪರ್ಣ ಅವ್ರು ಯಾವುದೇ ಸಿನಿಮಾನೇ ಬೇಡ ಅಂತ ದೂರ ಇದ್ದವರು, ಅವರು ತಾಯಿ ಪಾತ್ರನ ಮಾಡ್ತಾರೆ ಅಂದಾಗ ಹೇಗಿತ್ತು ನಿಮ್ಮ ಕೆಮಿಸ್ಟ್ರಿ ಹೇಗಿತ್ತು? ಆಮೇಲೆ ಕೊನೆ ಶೂಟಿಂಗ್ನ ಸಂದರ್ಭವನ್ನು ನೆನೆಸ್ಕೊಂಡಾಗ ಏನು ಅನ್ಸುತ್ತೆ ಅಂತ? ಅದೇ ಆಕ್ಚುಲಿ ನಮ್ಮ ಸಿನಿಮಾ ಒಪ್ಕೊಂಡ್ಮೇಲೆ ಒಂದು ಸಿನಿಮಾ ಮಾಡಿದ್ರು, ಬಟ್ ಈ ಸಿನಿಮಾನೇ ಫಸ್ಟ್ ಸಿನಿಮಾ. ಆ ಸಿನಿಮಾ ಆದ್ಮೇಲೆ ಇದೆ. ಆಮೇಲೆ ನನಗೆ ಅವ್ರನ್ನ ಯಾವಾಗಲೂ ಒಂದು ಅವಾರ್ಡ್ ಫಂಕ್ಷನ್ಗಳಲ್ಲಿ ಜಾಸ್ತಿ ನೋಡ್ತಾ ಇದ್ದೆ. ಆಮೇಲೆ ಅವ್ರ ಆ ಮಾತಿನ ಶೈಲಿ ಬೇರೆ, ಈ ಸಿನಿಮಾದಲ್ಲಿರೋ ಒಂದು ಶೈಲಿ ಬೇರೆ. ಸೊ ಆಮೇಲೆ ಅವ್ರು ಯಾವಾಗಲೂ ನೀಟಾಗಿ ಸೀರೆ ಹಾಕೊಂಡು ಜಡೆ ಕಟ್ಕೊಂಡು ಅವ್ರು ಮಾತಾಡೋದು ನೋಡೋದೇ ಖುಷಿ ಆಗ್ತಿತ್ತು. ಬಟ್ ಸಡನ್ ಆಗಿ ನನಗೆ ಈ ಕ್ಯಾರೆಕ್ಟರ್ ಗೊತ್ತಿತ್ತು, ತಾಯಿ ಕ್ಯಾರೆಕ್ಟರ್ ಚಂದೂರು ಅಪರ್ಣ ಮ್ಯಾಮ್ ಮಾಡೋದು ಇದು ಸಖತ್ತಾಗಿರುತ್ತೆ ಅಂತ. ಸೊ ನನಗೆ ಅದೆರಡು ರಿಲೇಟೇ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ. ಅದು ಹೌದಾ, ಅದು ಮಾಡ್ಬೋದಾ ಅಂತ. ಇಲ್ಲ, ನನಗೆ ಗೊತ್ತು ಅವ್ರು ಸಖತ್ತಾಗಿ ಮಾಡ್ತಾರೆ ಅಂತ ನಂಗೆ ಗೊತ್ತು. ಆಬ್ವಿಯಸ್ಲಿ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ 100% ಅಂತ, ಬಟ್ ಸೂಟ್ ಆಗುತ್ತೆ ಕ್ಯಾರೆಕ್ಟರ್ ಅಂತ. ಬಟ್ ಅವ್ರನ್ನ ಫಸ್ಟ್ ಟೈಮ್ ಸೆಟ್ಟಲ್ಲಿ ನೋಡಿದ ತಕ್ಷಣ ಒಂದು ಶಾಕ್ ಆಯಿತು. ಅವ್ರದ್ದು ಡೈಲಾಗ್ಸು ಒಂದು ಫಸ್ಟ್ ಅವ್ರ ಇಂಟ್ರೊಡಕ್ಷನ್ ಡೈಲಾಗೆ ಒಂದಷ್ಟು ಡೈಲಾಗ್ ಟಕ್ 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 ಅಂತ ಬರುತ್ತೆ. ಅದು ಆ ಡೈಲೆಕ್ಟಲ್ಲಿ ನಾವು ಕೂತ್ಕೊಂಡು ಅವ್ರು ಆ್ಯಕ್ಟ್ ಮಾಡೋದು ನೋಡ್ತಿದ್ರೇನೆ ಅದೊಂಥರ ತುಂಬ ಶಾಕಿಂಗ್ ಆಗಿತ್ತು. ಓ, ಇದು ಅಪರ್ಣ ಮ್ಯಾಮೇನ ಇಲ್ಲ ಬೇರೆಯವರು ಏನು ಅಂತ. ಆಮೇಲೆ ಅವ್ರು ನಮ್ಮ ತಾಯಿ ರೋಲ್ ಬೇರೆ ಮಾಡಿದ್ರು. ಆಮೇಲೆ ಅವ್ರು ಹಂಗೆ ತುಂಬ ತುಂಬ ಸ್ವೀಟು, ತುಂಬ ಕೇರಿಂಗು, ಅವ್ರು ಏನೇ ಮಾಡಿದ್ರು ಆಮೇಲೆ ಅವರೇ ಕೇಳ್ತಾರೆ ಸರಿಯಾಗಿ ಮಾಡೋದನ್ನ, ಓಕೆನಾ, ಕರೆಕ್ಟ್ ಆಗಿತ್ತಾ, ಇಲ್ಲ ನಾನು ಏನೇನು ಮಾಡಿದ್ರೆ ಯಾವಾಗಲೂ ಒಂದು ನೀನು ಚೆನ್ನಾಗಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದು. ಸೊ ಆ ಮಾತುಕತೆ, ಆ ರಿಲೇಶನ್ಶಿಪ್ ತುಂಬ ಚೆನ್ನಾಗಿತ್ತು. ಆಮೇಲೆ ನಮಗೆ ಗೊತ್ತಿರಲಿಲ್ಲ, ಅವರು ಸೆಕೆಂಡ್ ಟೈಮ್ ಶೂಟ್ ಮಾಡಿದಾಗ ಅವ್ರು ಹೇಳಿದ್ರು ಅನ್ಸುತ್ತೆ ಚಂದ್ರು ಅವ್ರಿಗೆ ಯಾರಿಗೂ ಹೇಳಂಗಿಲ್ಲ ಅಂತ. ಸೊ ನಮಗೂ ಅದರ ಐಡಿಯಾನೇ ಇರಲಿಲ್ಲ. ನಾವು ಸುಮ್ಮನೆ ಶೂಟಿಂಗ್ ಮಾಡೋ ಆಮೇಲೆ ನಮಗೆ ಗೊತ್ತಾಯ್ತು. ಅವಾಗ ನಾವು ಅನ್ಕೊಂಡು ಎಷ್ಟು ಬಟ್ ಹೆಂಗ್ ಒಪ್ಸಿದ್ರಿ ನೀವು? ಹೆಂಗ್ ಒಪ್ಸಿದ್ರಿ? ಆಮೇಲೆ ಈಗ ಅವರು ಅದೇ ಹೇಳ್ತಿದ್ರು, ನಾವು ಯಾರು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ, ಬಿಕಾಸ್ ತಾಯಿ ಪಾತ್ರ ಯಾವಾಗಲೂ ಸ್ಟ್ರಾಂಗ್ ಇರುತ್ತೆ ಒಂದು ಕಥೆನಲ್ಲಿ. ಏನೇ ಪಾತ್ರ ಆದ್ರೂ ತಾಯಿ ಪಾತ್ರ ಇಸ್ ವೆರಿ ಸ್ಟ್ರಾಂಗ್ ಪಾತ್ರ. ಹೆಂಗ್ ನಿಮ್ಗೆ ತಲೆಯಲ್ಲಿ ಓಡ್ತು ಅಂತ? ನಮ್ಮ ತಾಯಿ, ನಾವು ಅಕ್ಕ ಅಂತ ಕರಿತೀವಿ ನಮ್ಮ ಕಡೆಗೆಲ್ಲ, ಅಕ್ಕ ಅಣ್ಣ ಅಂತೀವಿ ತಂದೆ ತಾಯಿಗೆ. ನಮ್ಮ ಅಕ್ಕ ನನಗೆ ಅಪರ್ಣ ಮ್ಯಾಮ್ ಥರನೇ ಅಷ್ಟೇ ಹೈಟು, ಆ ಮುಖಭಾವ ಆ ಥರ ಇದ್ದು, ನನಗೆ ಈ ಥರನೇ ಹುಡುಕ್ಬೇಕು ಅಂತ ತಲೆಯಿತ್ತು. ಮತ್ತು ವಿನು ಸರ್ ಬಂದಾಗ ಅವ್ರ ಸ್ಕಿನ್ ಟೋನು ಅದು ಇರ್ಲಿ ಇನ್ನೋ ಥರ ಆ ಹೈಟು ಇದೆಲ್ಲ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಆಸೆ ಪಡೋದೇನು ಈಸಿ, ಅಪರ್ಣ ಮೇಡಮ್ ಅಂತ ಒಪ್ಸೋದು ತುಂಬ ಕಷ್ಟ ಇತ್ತು. ಸೊ ಸಿನಿಮಾದ ಸಾಂಗ್ಸ್ ಈಗಾಗಲೇ ಸೂಪರ್ ಡೂಪರ್ ಹಿಟ್ ಆಗಿದೆ ಆಲ್ರೆಡಿ. ನಿಮ್ಮ ಫೇವ್ರೆಟ್ ಸಾಂಗ್ ಯಾವುದು? ಆಮೇಲೆ ಕನ್ನಡ ಸಿನಿಮಾಗಳನ್ನು ನೋಡೋ ಸಂಖ್ಯೆ ಜಾಸ್ತಿನೇ ಇದೆ, ಬಟ್ ಥಿಯೇಟ್ರಿಗೆ ಬಂದು ಫಸ್ಟ್ 2 days ಅವ್ರು ಸಪೋರ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮ್ಮ ಪ್ರೇಕ್ಷಕರಿಗೆ ಆ ನಿಟ್ಟಿನಲ್ಲಿ ಏನು ಹೇಳ್ತೀರಿ ಫೈನಲ್ ಆಗಿ ಅಂತ? ಸಿನಿಮಾದ ನನ್ನ ಫೇವ್ರೆಟ್ ಸಾಂಗ್ ಬಂದು ಆಕ್ಚುಲಿ ಅದಿನ್ನೂ ಆಚೆ ಬಿಟ್ಟಿಲ್ಲ. ಬೀದಿ ಅಮ್ಮನ ಪೂಜೆ ಇದೊಂದು ಸಾಂಗ್ ಇದೆ, ಅದೊಂದು ಜಾತ್ರೆ ಸಾಂಗು. ಸಿನಿಮಾ ಸ್ಟಾರ್ಟಿಂಗಲ್ಲೇ ಬರುತ್ತೆ. ಅದು ಫುಲ್ ಆ ಟಮ್ಟೆ ಇದೊಂದು ಬೀಟಲ್ಲಿ ಸಾಂಗ್ ಮಾಡಿದ್ದಾರೆ. ಮೋಸ್ಟ್ಲಿ ಈಗ ನಮ್ಮ ಟ್ರೈಲರಲ್ಲಿ ಬರ್ಬೋದು, ಅದು ಒಂದು ಚಿಕ್ಕ ಪಾರ್ಟ್. ಸೊ ಆ ಸಾಂಗ್ ನನಗೆ ತುಂಬ ಇಷ್ಟ. ಜೊತೆಗೆ ಬೆಂಕಿ ಸಾಂಗ್ ನಾನು ಎಕ್ಸ್ಪೆಕ್ಟೇ ಮಾಡಲಿರಲಿಲ್ಲ ಈ ಥರ ಚೇಂಜ್ ಓವರ್ ಆಗುತ್ತೆ ಅಂತ. ಸೊ ದೊಡ್ಡಪ್ಪನ ಸಾಂಗಿಗೂ ಈ ಸಾಂಗಿಗೂ ಆ ಡಿಫ್ರೆನ್ಸು. ಅದಾದ್ಮೇಲೆ ಬೆಂಕಿ ಸಾಂಗ್ ಆ ಡ್ಯಾನ್ಸಿಂಗ್ ಬೀಟ್ ತುಂಬ ಇಷ್ಟ ಆಯಿತು. ಆಮೇಲೆ ತುಂಬ ಜನಕ್ಕೆ ರೀಚ್ ಕೂಡ ಆಯಿತು. ಆಮೇಲೆ ಇನ್ನೊಂದೇನೆಂದರೆ, ಅಷ್ಟು ಜನ ಒಂದಷ್ಟು ಟೈಮ್ ತೊಗೊಂಡು ಅದ್ರ ಮೇಲೆ ರೀಲ್ಸ್ ಮಾಡಿ, ಅವ್ರದ್ದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ರೀಲ್ಸ್ ಮಾಡಿ ಅವರೇ ಫಸ್ಟ್ ನಮ್ಮ ಪಿಕ್ಚರ್ನ ಪ್ರಮೋಟ್ ಮಾಡಿದ್ದು ಅವರ ರೀಲ್ಸ್ ಮೂಲಕ, ಆಮೇಲೆ ಅವರ ಎಫರ್ಟ್ ಮೂಲಕ. ಸೊ ಅವ್ರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು. ಜೊತೆಗೆ ಇನ್ನೊಂದಷ್ಟು 5 ಸಾಂಗ್ ಇದೆ, ಎಲ್ಲವೂ ತುಂಬ ಚೆನ್ನಾಗಿ ಬಂದಿದೆ. ನಾನು ಸ್ಟಾರ್ಟಿಂಗ್ ಹೇಳಿದ್ನಲ್ಲ, ಈ ಸಾಂಗ್ಸ್ಗಳೇ ಒಂದು ಮೋಟಿವೇಶನ್ ಈ ಸಿನಿಮಾ ಜರ್ನಿ ಮುಂದೆ. ಸೊ ಈಗ ನಮ್ಮ ಸಾಂಗ್ಸ್ಗಳು ಹಾಗೆ ಇಷ್ಟಪಟ್ಟಿದ್ದಾರೆ. ನಮ್ಮ ಸಾಂಗ್ಸ್ ಎಲ್ಲ ಸುಮಾರು ಜನದ ತಲೆಯಲ್ಲಿದೆ. ಆಮೇಲೆ ಈಗ ನನ್ನ ಪ್ರಕಾರ ನಮ್ಮ ಟ್ರೇಲರ್ ನೋಡಿದ್ಮೇಲೆ ಇನ್ನೂ ಹೆಚ್ಚು ಗೊತ್ತಾಗುತ್ತೆ ನಮ್ಮ ಸಿನಿಮಾದ ಮೇಲೆ. ಸೊ ಅದೆರಡನ್ನ ಸೇರಿಸಿ ಅವರು ಈ ಸಿನಿಮಾದ ಮೇಲೆ ಒಂದು ಭರವಸೆ
100% ಅವರಲ್ಲಿ ಮೂಡುತ್ತೆ, ಆಮೇಲೆ ನೋಡ್ತಾರೆ ಅಂತ ಅನ್ಕೊಂಡು. ಓಕೆ, ಮೇಘ ಅವರೇ ಫೈನಲಿ ನಮ್ಮ ವ್ಯೂವರ್ಸ್ಗೆ ಏನು ಹೇಳ್ತೀರಾ? ಅದೇ ಈಗ ಬಂದಿರೋ ಹಾಡು ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟಿದ್ದಾರೆ. ಸೊ ಸಿನಿಮಾನು ಕೂಡ ನಿಮ್ಗೆ ಅಷ್ಟೇ ಇಷ್ಟ ಆಗುತ್ತೆ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ಸೊ ಸಿನಿಮಾ ಇನ್ನೇನು ಜುಲೈ 3ಕ್ಕೆ ರಿಲೀಸ್ ಆಗ್ತಿದೆ. ಸೊ ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಿ ನಮ್ಮ ಸಿನಿಮಾಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀವಿ. ಓಕೆ, ಕಷ್ಟಪಟ್ಟು ಊಟ ರೆಡಿ ಮಾಡಿದ್ದೀರಾ, ಊಟ ಬಡಿಸ್ಬೇಕು, ಊಟ ತಿನ್ನಬೇಕು. ಸೊ ನಮ್ಮ ಪ್ರೇಕ್ಷಕರಿಗೆ ಏನು ಹೇಳ್ತೀರಾ, ಯಾವ ರೀತಿ ಕರಿತೀರಾ ಬನ್ನಿ ಅಂತ? ಕಷ್ಟ ಅಂತಿರಲಿಲ್ಲ, ಸಿನಿಮಾ ಲೈಫು ಎಲ್ಲದರಲ್ಲೂ ಕಷ್ಟ ಬೇಸಿಗೆ. ಅದಕ್ಕೆ ಪ್ರತಿಯೊಂದು ಏನಾದ್ರು ಸಾಧನೆ ಮಾಡ್ಬೇಕಂದ್ರೆ ಅದರದ್ದೇ ಅದು ನಿಮ್ಮ ನಂಬಿಕೆ ಬರೋವರೆಗೂ ಅದು ಇದ್ದೇ ಇರುತ್ತೆ. ನಂಗೆ ಕಷ್ಟ ಅಂತ ಹೇಳೋದು ನಾನು ತುಂಬ ಎಂಜಾಯ್ ಮಾಡ್ಕೊಂಡೆ ಮಾಡಿದ್ದೀವಿ. ಚಿತ್ರಕ್ಕೆ ಉದ್ಯಮ ಸೇರ್ಕೊಂಡಿದೆ. ಸೊ ಹಣ ಮತ್ತು ಕ್ರಿಯೇಟಿವ್ ಎರಡೂ ಸಪ್ರೇಟ್. ಆ 2 ಜನ ಸೇರ್ಕೊಂಡಾಗ ಒಂದು ಬ್ಯೂಟಿಫುಲ್ ಆಗಿ ವರ್ಕ್ ಆಗುತ್ತೆ. ಅದು ತುಂಬ ರೇರ್ ಆಗೋದು. ಇಡೀ ಬಿಡಿಗಳ ಸಂಗಮ ಅಂತ ಕರೀತಾರೆ ಜಯಂತ್ ಕಾಯ್ಕಿಣಿಯವರು. ಇಡೀ ಬಿಡಿಗಳ ಸಂಗಮ ಗ್ರಾಮಾಯಣದಲ್ಲಿ ತುಂಬ ಚೆನ್ನಾಗಾಗಿದೆ. ಸೊ ಯಾರಿಗೂ ನನಗೇನೋ ಜಾಸ್ತಿ ಚೆನ್ನಾಗಿ ಗೊತ್ತು ಅಂತ ಅದನ್ನು ಚೆನ್ನಾಗಿ ಮಾಡೋದು ಇದನ್ನು ಚೆನ್ನಾಗಿ ಹಂಗಿಲ್ಲ. ಎಷ್ಟು ಬೇಕೋ ಅಷ್ಟು ಹದವಾಗಿ ಯಾವ ಪಾತ್ರ ಎಷ್ಟು ಬೇಕೋ ಎಷ್ಟು ಸಂಗೀತನ ಏನಾಗಬೇಕೋ ಅದು ತುಂಬ ಚೆನ್ನಾಗಾಗಿದೆ. ತುಂಬ ಪ್ರಾಮಾಣಿಕವಾಗಿ ಎಲ್ಲರೂ ಕೆಲಸ ಮಾಡಿದ್ದೀವಿ. ಬಟ್ ಡೈರೆಕ್ಟ್ರಿಗೆ ಅವನ ಕನಸಿಗೆ ಪ್ರತಿಯೊಬ್ಬರು ಅವನ ಕಾಲು ಕೈ ಮನಸ್ಸಿನ ಥರ ಎಲ್ಲರೂ ಕೆಲಸ ಮಾಡ್ತಾರೆ ನಿರ್ದೇಶಕಿಗೆ ಸಹಾಯ ಆಗಿ. ಅದು ಈ ಸಿನಿಮಾದಲ್ಲಿ ಆಗಿದೆ ಅಂತ ನನಗೆ ಎಲ್ಲ ವಿಭಾಗದಲ್ಲೂ ಆಗಿದೆ ಅದು. ಸೊ ಆ್ಯಂಡ್ ನೀವು ಕನ್ನಡದಲ್ಲಿ ಇತ್ತೀಚೆಗೆ ಬಂದಿರೋ ಹಳ್ಳಿ ಸಿನಿಮಾಗಳು ನೋಡ್ಕೊಳ್ತಾ ಇದು ಒಂದು ಸಿನಿಮಾ ನಮ್ಮ ಗ್ರಾಮಾಯಣನೂ ಕೂಡ ನೀವು ನೋಡಿದ ನಿಮ್ಮ ಬಾಲ್ಯದ ಊರು ಅಥವಾ ನೀವು ಬೆಳೆದಾದ್ಮೇಲೆ ಹೋಗಿ ನೀವು ನೋಡಿದ ಊರು ನಿಮ್ಮ ಊರಿನ ನಮ್ಮ ಗ್ರಾಮಾಯಣ ನೋಡಾದ್ಮೇಲೆ ಒಂದು ಸತಿ ನೆನಪು ಮಾಡ್ಕೊಳ್ತೀರಾ. ಹೋಗಿಲ್ಲ ಅಂದರೆ ಡೆಫಿನೆಟ್ಲಿ ನೀವು ನಿಮ್ಮ ಊರಿಗೆ ಹೋಗ್ತೀರಾ. ಆ ಖುಷಿಗೆ ಆ ಅನುಭವಕ್ಕೆ ಗ್ರಾಮಾಯಣ ನಾವು ಮೋಸನೇ ಮಾಡಲ್ಲ. ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಏನೋ ಒಂದು ಕಾಮಿಡಿ ಬರಬೇಕು ಹಂಗಿಲ್ಲ. ಇದೇನೋ ಅದೇ ಗಾಳಿ ಥರ, ಓಲಿ ಸಮಲಿಗೆ ಥರ, ಸೀನಿನ ಕ್ಯಾರೆಕ್ಟರ್ ಥರ. ಅಂದರೆ ಅವ್ನು ಗಾಳಿ ಥರ ಅವ್ನು ಎಲ್ಲಿ ಬೀಸುತ್ತಾ ಹಂಗೆ ಹೋಗ್ತಾರೆ. ಒಂದು ಝೆನ್ ಮೂಮೆಂಟ್ ಇದೆ, ಝೆನ್ ಥಿಯರಿ ಥರ ಒಂದೇನೋ ಒಂದು ಝೆನ್ ಮೂಡಿಗೆ ಹೇಳ್ಕೊಂಡು ಹೋಗುತ್ತೆ ಅಲ್ಲಲ್ಲಿ. ಸಿನಿಮಾನ ಹಿಂಗೆ ನೋಡಿದ್ರೆ ಇದೊಂದು ಕಮರ್ಷಿಯಲ್ ಸಿನಿಮಾಗೂ ಕಾಣುತ್ತೆ. ವೈ ದಿಸ್ ಶಾರ್ಟ್, ಇದ್ಯಾಕೆ ಈ ಮಾತು, ಇದ್ಯಾಕೆ ಈ ಶಾರ್ಟ್ ಇದೆ, ಇದು ಯಾಕೆ ಅಂತ ಒಂದು ಪ್ರಶ್ನೆ ಕೇಳಿದ್ರೆ ಹಂಗೆ ನೋಡೋರಿಗೂ ನಿಮಗೊಂದು ಗ್ರಾಮಾಯಣ ಏನು ಕೊಡುತ್ತೆ, ಖುಷಿ ಕೊಡುತ್ತೆ. ಸೊ ನಿಮ್ಮ ರಿಯಾಕ್ಷನ್ಗೆ ನಾವು ಕಾಯ್ತಾ ಇರ್ತೀವಿ. ಖಂಡಿತ ನೀವು ಕೊಡುವ ಅಮೂಲ್ಯವಾದ ಹಣ ಮತ್ತು ಸಮಯಕ್ಕೆ ನಾವು ನನ್ನ ತಂಡ ಮೋಸ ಮಾಡಲ್ಲ. ಬನ್ನಿ, ಬೆಂಬಲಿಸಿ, ಇನ್ನಷ್ಟು ಒಳ್ಳೆ ಸಿನಿಮಾ ತರೋದಕ್ಕೆ ಈಚೆ ತರೋದಕ್ಕೆ ಸಹಾಯ ಆಗುತ್ತೆ. ಇದು ಬಿಟ್ಟು ಇನ್ನೇನೋ ಕೇಳೋಲ್ಲ, ನೋಡಲೇಬೇಕು ಅಂತೀನಿ. ನಿಮ್ಗೆ ಇಷ್ಟ ಆದರೆ ನೋಡಿ, ಇಲ್ಲಿ ಇಷ್ಟ ಆಗಲಿಲ್ಲ ಅಂದರೆ ಬೈಬೋದು. ರೈಟ್, ನಮ್ಮ ಮಣ್ಣಿನ ಸೊಗಡಿನ ಸಿನಿಮಾನ ಯಾವಾಗಲೂ ಕೂಡ ಪ್ರೇಕ್ಷಕರು ಅಪ್ಕೊಂಡಿದ್ದಾರೆ. ಐ ಆಮ್ ಶೋರ್ ಇದು ಕೂಡ ಹಾಗೆ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ ಅಂತ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಇದೇ ಜುಲೈ 3ನೇ ತಾರೀಕು ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ದಯವಿಟ್ಟು ಪೈರಸಿ ಅನ್ನುವಂತಹ ಭೂತವನ್ನು ಬಿಟ್ಟು ಚಿತ್ರಮಂದಿರಗಳಿಗೆ ನೇರವಾಗಿ ಹೋಗಿ ನಮ್ಮ ಕನ್ನಡ ಸಿನಿಮಾನ ಉಳಿಸ್ಬೇಕು, ಬೆಳೆಸಬೇಕು. ಅದು ಕನ್ನಡಿಗರಾಗಿರುವಂತಹ ಪ್ರತಿಯೊಬ್ಬರ ಜವಾಬ್ದಾರಿ ಮತ್ತು ಕರ್ತವ್ಯ. ಅದನ್ನು ನೀವು ನಿಭಾಯಿಸ್ತೀರಾ ಅಂತ ನಾನು ಭಾವಿಸ್ತೀನಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಲ್ಲಿ ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.